ಹಾಯ್ ಹಲೋ RG ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಕಟ್ಟಿಂಗ್ ಮಿಸ್ ಮಾಡದೆ ಎಲ್ಲರೂ ನೋಡಿ. ಯಾರಿಗೆಲ್ಲ ಪ್ರಿನ್ಸ್ ಕಟ್ಟು, ಫ್ರಂಟ್ ನಾರ್ಮಲ್ ನೆಕ್ಕು, ಬ್ಯಾಕು ಕ್ಲೋಸ್ ನೆಕ್ಕು ಕಟ್ ಮಾಡಬೇಕು ಅಂತ ಇದ್ದೀರಾ, ಎಷ್ಟೇ ಕಟ್ಟಿಂಗ್ ಮಾಡಿದ್ರೂ ಭುಜದ ಹತ್ರ ಟೈಟ್ ಆಗ್ತಾಯಿದೆ, ಹಾರ್ಮೋಲ್ ಹತ್ರ ಟೈಟ್ ಆಗ್ತಿದೆ, ಸರಿನೇ ಬರ್ತಾ ಇಲ್ಲ, ವಾಪಸ್ ಕೊಡ್ತಾ ಇದ್ದಾರೆ ಕಸ್ಟಮರ್ ಬ್ಲೌಸು ಅಂತ ಅಂದರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದರಲ್ಲಿ ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಯಾವ ರೀತಿ ಬೋಟ್ ನೆಕ್ಕಿಗೆ ಒಳ್ಳೊಳ್ಳೆ ಟಿಪ್ಸ್ಗಳು ಹೇಳಿದ್ದೀನಿ. ತುಂಬ ಲೆಂತಿ ಆದ್ರೂ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ. ಮಿಸ್ ಮಾಡದೆ ನೋಡಿ, ಲೈಕ್ ಮಾಡಿ. ಹಾಗೆಯೇ ನಾನು ಈಗ ಸ್ಟಿಚ್ ಮಾಡಿರೋ ಅಂತಹ ಬ್ಲೌಸ್ ತೋರಿಸಿದ್ದೀನಲ್ಲ, ಇದೇ ಸೇಮ್ ಮೆಜರ್ಮೆಂಟ್ ಕಟ್ಟಿಂಗು ಮತ್ತೆ ಈಗ ಹಾಕ್ತಾ ಇದ್ದೀನಿ. ನೀವು 8.5 ಎದೆ ಸುತ್ತಳತೆ ಇರೋರು ಈ ಬ್ಲೌಸನ್ನು ನೀವು ಆರಾಮಾಗಿ ನೋಡ್ಕೋಬೋದು. ತುಂಬ ಟಿಪ್ಸ್ಗಳಿದೆ. ಹಾಗೆ ನೋಡಿ, ಕುತ್ತಿಗೆ ಅಗಲ 4 ಇಂಚ್ ಇಟ್ಟರು ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಇಲ್ಲದೆ, ಲೂಸ್ ಆಗದೇ ಬ್ಲೌಸು ಕರೆಕ್ಟ್ ಫಿಟ್ಟಿಂಗ್ ನಂದೇ ಬ್ಲೌಸ್ ಇದು. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿರೋಂಥ ಬ್ಲೌಸ್ ಆಗಿದೆ. ಹಾಗಾಗಿ ಮಿಸ್ ಮಾಡ್ದೇ ಎಲ್ಲರೂ ಸಹ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಫ್ರಂಟಲ್ಲಿ ಪ್ರಿನ್ಸ್ ಕಟ್ಟು, ಬ್ಯಾಕಲ್ಲಿ ಬೋಟ್ ನೆಕ್ಕು, ನಾರ್ಮಲ್ ಬ್ಲೌಸ್ ಅಳತೆಗೆ ಕೊಟ್ಟಿರುವಂಥ ಬ್ಲೌಸನ್ನು ನಾವು ತಗೊಂಡು ಯಾವ ರೀತಿ ಪ್ರಿನ್ಸ್ ಕಟ್ಟಿಗೆ ಕಟ್ಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿದೆ. ವೆಲ್ಕಮ್ ಬ್ಯಾಕ್ ಟು RG ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಯಾವ ಥರ ಬ್ಲೌಸ್ ಹೇಳ್ಕೊಡ್ತೀನಿ ಅಂದರೆ, ಪ್ರಿನ್ಸ್ ಕಟ್ ನೋಡಿ. ಇದರಲ್ಲಿ ಎಷ್ಟೊಂದು ಇದೆ ಅಂತ ಹೇಳ್ತೀನಿ. ಪ್ರಿನ್ಸ್ ಕಟ್ಟು, ಫ್ರಂಟು ನಾರ್ಮಲ್ಲು, ಫ್ರಂಟು ವಿ ಶೇಪು, ಮತ್ತು ಬ್ಯಾಕಲ್ಲಿ ಬೋಟ್ ನೆಕ್ಕು, ಹಾಗೆ ಮತ್ತು ಪ್ರಿನ್ಸ್ ಕಟ್ಟಲ್ಲಿ ಕೆಲವೊಂದು ಅಂದರೆ ನಾವು ಕುತ್ತಿಗೆ ಅಗಲನ ಬ್ರಾಡಾಗಿ ತಗೊಳ್ತೀವಿ. ಅದು ಹೇಗೆ ಕರೆಕ್ಟಾಗಿ ಬ್ರಾಡಾಗಿ ಅಂದರೆ ಕುತ್ತಿಗೆ ಅಗಲನ ಜಾಸ್ತಿ ತಗೊಂಡಾಗ ಲೂಸ್ ಆಗುತ್ತೆ ಕುತ್ತಿಗೆ ಹತ್ರ. ಆ ಥರ ಬರಬಾರ್ದು. ಯಾವ ರೀತಿ ಪ್ರಿನ್ಸ್ ಕಟ್ಟು ನೀಟಾಗಿ ಬರಬೇಕು, ಕಪ್ಸ್ ಎಲ್ಲ ಚೆನ್ನಾಗಿ ಯಾವ ರೀತಿ ಕೂರಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿರುತ್ತೆ. ಈ ವಿಡಿಯೋನ ನೀವು ಪ್ರಿನ್ಸ್ ಕಟ್ ನಾವು ನೀಟಾಗಿ ಕಲಿಬೇಕು, ಏನೇ ಹೇಗೆ ಹೊಲಿದ್ರೂ ಪ್ರಿನ್ಸ್ ಕಟ್ ಪ್ರಾಬ್ಲಮ್ ಬರ್ತಿದೆ ಅನ್ನೋರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆಯೇ ತುಂಬ ಟಿಪ್ಸ್ಗಳು ಈ ವಿಡಿಯೋದಲ್ಲಿದೆ. ಮಿಸ್ ಮಾಡ್ಕೊಳ್ದೇನೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಲೆಂತಿ ಆಗ್ಬೋದು, ಆದರೆ ನೀವು ಚೆನ್ನಾಗಿ ಕಲಿತೀರಾ. ನನಗೆ ವಿಡಿಯೋ ಮಾಡೋಣ ಅಂತ ತುಂಬ ದಿವಸದಿಂದ, ಆದರೆ ವಾಯ್ಸು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾನು ಕಂಟಿನ್ಯೂಸ್ ಮಾತಾಡೋದಕ್ಕೆ ನನಗೆ ಆಗೋದಿಲ್ಲ. ಅದರಿಂದ ಸ್ವಲ್ಪ ಈಗ ವಾಯ್ಸ್ ಸ್ವಲ್ಪ ಕರೆಕ್ಟ್ ಒಂದು ಸ್ವಲ್ಪ ಸರಿ ಮಾಡಿಕೊಂಡು ಈಗ ಮತ್ತೆ ಮಾಡ್ತಾಯಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮಗೆ ತುಂಬಾ ಹೆಲ್ಪ್ ಆಗುವಂಥ ವಿಡಿಯೋ ಅಂತಲೇ ಹೇಳ್ಬೋದು. 1 ಮೀಟ್ರ್ ಲೈನಿಂಗನ್ನು ತಗೊಂಡಿರ್ತೀವಿ. 1 ಮೀಟ್ರ್ ಲೈನಿಂಗಲ್ಲಿ ಅಳತೆ ಬ್ಲೌಸು ಕೊಟ್ಟಿರ್ತಾರೆ. ಅಳತೆ ಬ್ಲೌಸ್ ಈಗೆಲ್ಲ ಹೇಗಂದರೆ ಈ ರೀತಿ ನಾರ್ಮಲ್ ಬ್ಲೌಸ್ ಕೊಟ್ಟಿರ್ತಾರೆ. ಯಾರು ಏನು ಪ್ರಿನ್ಸ್ ಕಟ್ ಕೊಟ್ಟಿರಲ್ಲ, ಕೊಟ್ಟಿದ್ರು ಓಕೆ, ಏನು ಪರವಾಗಿಲ್ಲ. ನಾರ್ಮಲ್ ಕೊಟ್ಟಿದ್ದಾರೆ. ನಾವೀಗ ಪ್ರಿನ್ಸ್ ಕಟ್ ಮಾಡಬೇಕು, ಫ್ರಂಟಲ್ಲಿ ನಾರ್ಮಲ್ ನೆಕ್ಕು, ಬ್ಯಾಕಲ್ಲಿ ಬೋಟ್ ನೆಕ್ ಕಟ್ ಮಾಡಬೇಕು, ಹೇಗಪ್ಪ ಅಂತೇಳಿ ತಲೆನೋವು ಬರ್ಬೋದು. ಹಾಗೆಯೇ ವಿಡಿಯೋಗಳು ತುಂಬ ನೋಡಿರ್ತೀರ, ಅರ್ಥ ಆಗದೆ ಇರ್ಬೋದು. ಇವತ್ತು ನಾನು ಹೇಳ್ತೀನಿ, ಫಸ್ಟು ನೀವು ನಾರ್ಮಲ್ ಬ್ಲೌಸಲ್ಲೇ ನೀವು ಏನೂ ಇಲ್ಲ, ಸಿಂಪಲಾಗಿ ಹೇಳ್ಕೊಡ್ತೀನಿ ತುಂಬ ಈಸಿಯಾಗಿ. ಯಾಕಂದರೆ ಕಟ್ಟಿಂಗ್ ಈಸಿ ಆದರೆ ಮಾತ್ರ ಸ್ಟಿಚಿಂಗ್ ಈಸಿ ಮಾಡ್ಕೋಬೋದು. ನೀವು ನೋಡಿ, ಈ ಕಡೆ ಹುಕ್ಸ್ ಹಾಕಿರ್ತೀರಲ್ವಾ, ಇಲ್ಲಿಂದ ನೀವು ಅಳತೆ ತಗೊಳ್ಳಿ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಇದು ಸೈಡ್ ಫಿಟ್ಟಿಂಗ್ ಮಾಡಿರ್ತಾರಲ್ಲ, ಅಲ್ಲಿ ಸ್ವಲ್ಪ ಈ ರೀತಿ ಎಳೆದಾಗ 8.5 ಬರ್ತಿದೆ. ಎದೆ ಸುತ್ತಳತೆ ಅನ್ನೋದು 8.5 ಬರ್ತಿದೆ. ಹಾಗೆ ಬ್ಯಾಕ್ ಉದ್ದ ನೋಡ್ಕೋಬೇಕು ನಾವು. ಮೈ ಉದ್ದನ ಫ್ರಂಟಲ್ಲಿ ಯಾವುದೇ ಕಾರಣಕ್ಕೂ ನೋಡಬಾರ್ದು, ಬ್ಯಾಕಲ್ಲಿ ನೋಡ್ಕೋಬೇಕು. ಬ್ಯಾಕಲ್ಲಿ ನೋಡ್ಕೊಂಡಾಗ ಎಷ್ಟು ಬರುತ್ತೆ, ಈ ಶೋಲ್ಡರಿಂದ ಹಿಡಿದ್ಬಿಟ್ಟು ಹಾಗೆಯೇ ಈ ರೀತಿ ನೋಡ್ಕೊಬೇಕು. ಸ್ವಲ್ಪ ಎಳೆದ್ಬಿಟ್ರೆ 13.5 ಬರ್ತಿದೆ. 13.5 ಮೈ ಉದ್ದ ಬರ್ತಿದೆ. ಎದೆ ಸುತ್ತಳತೆ 8.5 ಪ್ಲಸ್ ಅದಕ್ಕೆ 2 ಇಂಚು ಸೇರಿಸಿ 9, 10, 10.5. ಮೈ ಉದ್ದ ಬಂದ್ಬಿಟ್ಟು 13.5 ಪ್ಲಸ್ ಅದಕ್ಕೆ 1 ಇಂಚ್ ಸೇರಿಸಿದ್ರೆ 14.5 ಆಯಿತಾ. ಈಗ ನಾವು ಫಸ್ಟು ಈ ರೀತಿ ಅಡ್ಡ ಮಡ್ಚ್ಕೊಂಡಿರ್ತೀವಲ್ಲ, ಈ ರೀತಿ ಅಡ್ಡ ಮಡ್ಚ್ಕೊಂಡಿರೋದನ್ನು ನಾವು ಎದೆ ಸುತ್ತಳತೆಗೆ ಇಟ್ಕೋಬೇಕು. ಅಂದರೆ 8.5 ಪ್ಲಸ್ 9.5, 10.5. ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ, ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಇನ್ನೂ ಒಂದು ಅರ್ಧ ಇಂಚು ಜಾಸ್ತಿ ಮಾಡ್ತಾಯಿದ್ದೀನಿ, 11 ಇಟ್ಕೊಳ್ತಾ ಇದ್ದೀನಿ ಆಯಿತಾ. ಈಗ ಕಲಿತಿದ್ದೀರಾ ಅಂದಾಗ ಒಂದು ಅರ್ಧ ಇಂಚು ಜಾಸ್ತಿನೇ ಇಟ್ಕೊಳ್ಳಿ. ನೋಡಿ, ಇಷ್ಟು ಬಟ್ಟೆ ಏನಿದೆ ಎದೆ ಸುತ್ತಳತೆಗೆ, ಇಷ್ಟು 1 ಮೀಟ್ರ್ ತಗೊಂಡಾಗ, ಅಂದರೆ ಇವಳು ತುಂಬ ಚಿಕ್ಕ ಅಳತೆ ಆಗಿರೋದ್ರಿಂದ ಇಷ್ಟು ಬಟ್ಟೆ ಉಳಿತಾ ಇದೆ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನಾನು ಇವಾಗ ತಗೊಂಡಿರೋದು ಮೈ ಉದ್ದ ಮತ್ತು ಎದೆ ಸುತ್ತಳತೆ ಅಷ್ಟೇ ತಗೊಂಡಿರೋದು. ಅಂದರೆ ಈ ರೀತಿ ಬ್ಲೌಸು ಕೊಟ್ಟಾಗ ಇಷ್ಟು ಅಳತೆನ ತಗೊಂಡಿದ್ದೀನಿ. ಇದನ್ನು ಹೇಗೆ ನಾವು ಪ್ರಿನ್ಸ್ ಕಟ್ಟಿಗೆ, ಬೋಟ್ ನೆಕ್ಕಿಗೆ ಮಾಡ್ಕೊಂಡಿದ್ದೀನಿ, ಅದನ್ನು ನಾವು ಈ ರೀತಿ ಫುಲ್ಲು ಕಟ್ ಮಾಡ್ಕೊಳ್ಳೋಣ. ನಾನು ಬ್ಯಾಕು ಫ್ರಂಟು ಒಟ್ಟಿಗೆ ತೋರಿಸ್ಕೊಡ್ತೀನಿ. ಯಾಕಂದರೆ ಬ್ಯಾಕು ಫ್ರಂಟು ಒಟ್ಟಿಗೆ ಹೇಳ್ಕೊಟ್ಟಾಗ ನಿಮಗೆ ಫುಲ್ ಈಸಿ ಆಗುತ್ತೆ ಫ್ರೆಂಡ್ಸ್. ಇದು ಏನು ಆರಾಮಾಗಿ ಚೆನ್ನಾಗಿ ಬರುತ್ತೆ. ನಾವು ಇದೇ ರೀತಿ ಕಟ್ಟಿಂಗಲ್ಲಿ ತುಂಬ ಜನಕ್ಕೆ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ, ಏನೂ ಪ್ರಾಬ್ಲಮ್ ಬಂದಿಲ್ಲ. ಸ್ವಲ್ಪ ಲೂಸು ಟೈಟು ಅನ್ನೋದು ಎಲ್ಲ ಟೈಲರಿಗೂ ಬರುವಂಥ ಪ್ರಾಬ್ಲಮ್ಮು. ಈಗ ಬ್ಯಾಕು
ಉದ್ದ ಅಂದರೆ ಮೈ ಉದ್ದ ಎಷ್ಟಿತ್ತು ಅಂತಂದರೆ 13.5 ಇತ್ತು. ಅದಕ್ಕೆ ಪ್ಲಸ್ 1 ಇಂಚು ಸೇರಿಸಿದ್ರೆ 14.5 ನಾವು ತಗೋಬೇಕು. ನೋಡಿ ಈ ರೀತಿ 13.5 ರೆಡಿ ಬಂದಿದೆ. 13.5 ರೆಡಿ ಬಂದಿದೆ. 14.5 ತಗೊಳ್ತಿದ್ದೀವಿ. ಈ ರೀತಿ ಒಂದು ಕರೆಕ್ಟಾಗಿ ಒಂದು ಗೆರೆ ಹಾಕೊಳ್ಳಿ. ನಂತರ ಇದನ್ನ ಈ ರೀತಿ ಮಡ್ಚ್ಕೊಬಿಡಿ ಆಯಿತಾ. ಇದು ಫ್ರಂಟ್ ಪಾರ್ಟು, ಇದು ಫ್ರಂಟ್ ಪಾರ್ಟ್. ಅದನ್ನು ಹೀಗೆ ಮಾಡ್ಕೊಳ್ಳಿ. ಪ್ರಿನ್ಸ್ ಕಟ್ ಆಗಲಿ ನಾರ್ಮಲ್ ಬ್ಲೌಸ್ ಆಗಲಿ ನೀವು ಫ್ರಂಟಲ್ಲಿ 1 ಇಂಚ್ ಇಟ್ಕೊಳ್ಳೋದು ನಾನು ಹೇಳ್ಕೊಟ್ಟಿದ್ದೆ ಅಲ್ವಾ, ಅದೇ ರೀತಿಯೇ ಫ್ರಂಟಲ್ಲಿ 1 ಇಂಚು ಇಟ್ಕೊಳ್ಳಿ. ನಂತರ ಇಲ್ಲಿಗೂ ಒಂದು ಈ ರೀತಿ ಗೆರೆ ಹಾಕೊಳ್ಳಿ. ಫ್ರೆಂಡ್ಸ್, ನೀವು ಯಾವ್ದು ಆನ್ಲೈನ್ ಕ್ಲಾಸ್ ಆಗಲಿ ಏನು ತಗೊಳ್ಳೋದು ಬೇಡ, ಫ್ರೀಯಾಗಿ ನಮ್ಮ RG ಟೈಲರಿಂಗ್ ಕ್ಲಾಸ್ ವಿಡಿಯೋ ನೋಡಿಬಿಟ್ಟು ನೀವು ಕಲ್ತ್ಕೋಬೋದು. ಹಾಗೆಯೇ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನೋಡಿ ಈ ರೀತಿ ಇದು ಫ್ರಂಟಲ್ಲಿ 1 ಇಂಚ್ ನಾವು ಎಕ್ಸ್ಟ್ರಾ ಇಟ್ಕೊಂಡು, ಬ್ಯಾಕಲ್ಲೂ 1 ಇಂಚ್ ಇಟ್ಕೊಂಡಿದ್ವಿ, ಅದ್ರಕ್ಕಿಂತ ಫ್ರಂಟಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ಇಷ್ಟ ಆದಮೇಲೆ ಈಗ ನೋಡಿ ಓಪನ್ ಇಲ್ದಿರೋ ಜಾಗ ನಮ್ಮ ಕಡೆ ಬರಬೇಕು, ಓಪನ್ ಇರೋ ಜಾಗ ಆ ಕಡೆ ಹೋಗ್ಬೇಕಾಯ್ತಾ. ಈಗ ಇದು ಇಲ್ಲಿ ನಾವು ಕುತ್ತಿಗೆ ಅಗ್ಲ ಎಲ್ಲ ತಗೊಳ್ತೀವಿ. ಕುತ್ತಿಗೆ ಅಗ್ಲನ ನಾವು ಎಷ್ಟು ತಗೋಬೇಕು ಅಂತಂದರೆ, ಬ್ಯಾಕಲ್ಲಿ ಏನಾದರೂ ಕಟ್ಟೋದು ಇಡಲ್ಲ, ನೀವು ಕ್ಲೋಸ್ ಮಾಡ್ತೀರಾ ಅಂತ ಇದ್ದರೆ ನೀವೇನು ಮಾಡಬೇಕು 4 ಇಂಚ್ ತಗೋಬೇಕು. ಅಥವಾ ನೀವು ಬ್ಯಾಕಲ್ಲಿ ಏನಾದರೂ ಕಟ್ಟೋದಕ್ಕೆ ಇಡ್ತೀರಾ ಅಂತಂದರೆ ನೀವು 4 ಇಂಚ್ ತಗೋಬೇಕು. ನಾನು ಬ್ಯಾಕಲ್ಲಿ ಏನು ಮಾಡ್ತೀನಿ ಅಂತಂದರೆ ಕ್ಲೋಸ್ ಆಗಿ ಇಡೋಣ ಇದೊಂದು ಬ್ಲೌಸಿಗೆ ಅಂತ ಹೇಳ್ಬಿಟ್ಟು ಇವಳಿಗೆ 4 ಇಂಚ್ ಇಡ್ತಾ ಇದ್ದೀನಿ. ನೀವು ಅನ್ಕೋಬೋದು ಎದೆ ಸುತ್ತಳಗ ಕುತ್ತಿಗೆ ಅಗ್ಲನ 4 ತಗೊಳ್ತೀನಿ ಅಂದರೆ, ಬ್ಯಾಕಲ್ಲಿ ನಾನು ತೋರಿಸ್ತೀನಿ ಒಂದು ಬ್ಲೌಸ್ ಹೊಲ್ದಿದ್ದು ಯಾವ ರೀತಿ ಕ್ಲೋಸ್ ಹೊಲಿಯೋಕ್ಕೆ ಅಂತೇಳಿ. 4 ಇಂಚ್ ತೊಗೊಬೇಕು. ಶೋಲ್ಡರ್ ಬಂದುಬಿಟ್ಟು ಇವ್ರ ಹತ್ರ ಎಷ್ಟಿರುತ್ತೆ ಅಂದರೆ ಭುಜ ಇವ್ರದ್ದು ಎಷ್ಟಿರುತ್ತೆ, ಇಲ್ಲಾಂದರೆ ನೀವು ಶೋಲ್ಡರಿಂದ ಶೋಲ್ಡರಿಗೆ ಅಳತೆ ತೊಗೋಬೋದು. ಎಷ್ಟಿದೆ ಅಂತಂದರೆ 2.5 ಇದೆ. 2.5 ಇದ್ದರೆ 3.25 ತೊಗೊಳ್ತೀನಿ. ಹಾಗೆ ಇದೆರಡನ್ನೂ ಕೌಂಟ್ ಮಾಡಬೇಕು. ಕುತ್ತಿಗೆ ಅಗಲ ಮತ್ತು ಶೋಲ್ಡರ್ 7.25 ಬರ್ತಾ ಇದೆ. 7.25ನ ಈ ರೀತಿ ಇಡಿ. ಅದನ್ನು ಈ ರೀತಿ ಒಂದು ಗೆರೆ ಹಾಕೊಳ್ಳಿ. ಹಾಗೇನೆ ಇಲ್ಲೂ ಈ ರೀತಿ ಒಂದು ಗೆರೆ ಹಾಕೊಳ್ಳಿ. ಹಾರ್ಮೋನ್ ರೌಂಡಿಂಗ್ ಚೆಕ್ ಮಾಡುವಾಗ ನಿಮಗೆ 7.25 ಕರೆಕ್ಟ್ ಇದೆಯಾ ಇಲ್ಲ ಅನ್ನೋದು ಕರೆಕ್ಟಾಗಿ ಗೊತ್ತಾಗ್ತಾ ಹೋಗುತ್ತೆ. ಈಗ ಈ ನಾರ್ಮಲ್ ಬ್ಲೌಸಲ್ಲಿ ಅವ್ರು ಕೊಟ್ಟಿರೋ ಅಳತೆ ಬ್ಲೌಸಲ್ಲಿ ಫ್ರಂಟು ಎಷ್ಟು ಡೀಪ್ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಫ್ರಂಟ್ ಎಷ್ಟು ಡೀಪ್ ಇದೆ ಅಂತೇಳಿ ನೋಡಿಕೊಂಡು ಇಡಬೇಕು. ಫ್ರಂಟ್ ಡೀಪ್ ಬಂದು 7.25 ಇದೆ. ಫ್ರಂಟ್ ಡೀಪನ್ನ 7.25ನ ನಾವು 7.5 ಮಾಡ್ಕೊಳ್ಳೋಣ. ಯಾಕಂದರೆ ಫ್ರಂಟಲ್ಲಿ ಬ್ರಾಡಾಗಿ ಕುತ್ತಿಗೆ ಅಗಲ ಕೊಟ್ಟಿರೋದ್ರಿಂದ ತುಂಬ ಡೀಪನ್ನು ಸಹ ತಗೋಬೇಡಿ. 1/4 ಇಂಚು ಅರ್ಧ ಇಂಚು ಜಾಸ್ತಿ ಮಾಡಿ ಸಾಕು. ಈಗ ನೋಡಿ ಈ ರೀತಿ ಆಯಿತಾ. ಈಗ ಶೇಪ್ಗಳನ್ನು ಹಾಕೋಣ. ಹಾರ್ಮೋನ್ ಶೇಪು ಫಸ್ಟ್ನೇದಾಗಿ ಹಾಕೋಣ 1 ಇಂಚು. ಹಾಗೆಯೇ ಈ ರೀತಿ ಟೇಪ್ ಇಟ್ಕೊಂಡು ಇದನ್ನು ಮಧ್ಯದಲ್ಲಿ ಈ ರೀತಿ ಮಾಡಿಬಿಟ್ಟು ಇಲ್ಲೊಂದು ಪಾಯಿಂಟು, ಹಾಗೆಯೇ 2.5 ಇಂಚಿಗೆ 1 ಪಾಯಿಂಟು, ಈ 3 ಸಹ ಈ ರೀತಿ ಸೇರಿಸಿ. ಕರು ಸ್ಕೇಲ್ ಇದ್ದರೆ ನೀವು ಕರು ಸ್ಕೇಲಲ್ಲೂ ಸಹಿತ ತೆಗಿಬೋದು. ಹಾಗೆಯೇ 3/4 ಇಂಚಿಗೆ 1 ಮಾರ್ಕ್ ಮಾಡಿ ಅದನ್ನು ಸ್ವಲ್ಪ 1/4 ಇಂಚು ಹೊರಗಡೆ ತೊಗೊಬನ್ನಿ. ನೋಡಿ ಇಷ್ಟು ಹಾರ್ಮೋಲ್ ಆಯಿತು. ಹಾಗೆ ಫ್ರಂಟ್ ಬಂದುಬಿಟ್ಟು ನಾವೀಗ ಕುತ್ತಿಗೆ ಅಗಲ 4 ಇಂಚು ತೊಗೊಂಡಿದ್ದೀವಲ್ವ, ಕುತ್ತಿಗೆ ಅಗಲದಿಂದ ಇಲ್ಲಿಂದ 1.5 ಇಂಚಿಗೆ ಈ ರೀತಿ ಹೈಟಲ್ಲಿ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿಂದ ಅರ್ಧ ಇಂಚಾದರೂ ಮಾಡ್ಬೋದು, 1/4 ಇಂಚಾದ್ರೂ ಮಾಡ್ಬೋದು. ನಾನು ಅರ್ಧ ಇಂಚ್ ಮಾಡ್ತಾಯಿದ್ದೀನಿ. ಹಾಗೆಯೇ ಈ ರೀತಿ ವಿ ಶೇಪ್, ಈ ರೀತಿ ವಿ ಶೇಪ್ ಕೊಟ್ಕೊಂಡು ನೆಕ್ಸ್ಟು ಈ ರೀತಿ ಹಾಕೊಳ್ಳಿ. ಈಗಂತೂ ತುಂಬ ಟ್ರೆಂಡಿಂಗ್ ಓಡ್ತಿದೆ, ಇಲ್ಲೆಲ್ಲ ಪೈಪಿಂಗ್ ಮಾಡಬೇಕು ಅಥವಾ ಇಲ್ಲೆಲ್ಲ ಈ ರೀತಿ ಸ್ಕ್ಯಾಲಪ್ ಡಿಸೈನ್ ಕೊಡಬೇಕು. ಇಷ್ಟು ಫ್ರಂಟ್ ಆಯಿತು. ಈಗ ನೆಕ್ಸ್ಟ್ ನಮಗೇನು ಪ್ರಿನ್ಸ್ ಕಟ್ಟಿಗೆ ತೊಗೋಬೇಕು. ನೀವು ಫ್ರಂಟು ಹುಕ್ಸಿಟ್ಟು ಓಪನ್ ಮಾಡ್ತೀರಾ ಅಂತಂದರೆ 4 ಇಂಚು ತೊಗೊಳ್ಳಿ. ಅದೇ ನೀವು ಬ್ಯಾಕ್ ಹುಕ್ಸಿಡ್ತೀರಾ ಅಂತಂದರೆ ಈ ಅಗಲನ 3 ಇಂಚು ತೊಗೊಳ್ಳಿ. ಫ್ರಂಟಲ್ಲಿ ಹುಕ್ಸಿಡ್ತೀರಾ ಅಂದರೆ 4 ಇಂಚು ತೊಗೊಳ್ಳಿ. ಬ್ಯಾಕಲ್ಲಿ ಹುಕ್ಸಿಡ್ತೀರಾ ಅಂತಂದರೆ 3 ಇಂಚ್ ತೊಗೊಳ್ಳಿ. ಆಮೇಲೆ ಇಲ್ಲಿಂದ 4 ಇಂಚ್ ಆಯ್ತಲ್ಲ, ಇಲ್ಲಿಂದ ಬಂದುಬಿಟ್ಟು ಇನ್ನು 2 ಇಂಚಿಗೆ ಗ್ಯಾಪ್ ಕೊಡಬೇಕಾಯ್ತಾ. ನೆಕ್ಸ್ಟು ಹೈಟಿಗೆ ಬಂದುಬಿಟ್ಟು 5 ಇಂಚಿಗೆ ಈ ರೀತಿ ಮಾಡಿ. ಆಮೇಲೆ ಸ್ಕೇಲ್ ತೊಗೊಂಡು ಈ ರೀತಿ ಒಂದು ಗೆರೆಯನ್ನು ಹಾಕೊಳ್ಳಿ. ನೆಕ್ಸ್ಟು ಇಲ್ಲಿಂದ 2 ಇಂಚಿಗೆ ಹೈಟ್, ಅಂದರೆ ಇಲ್ಲಿಂದ 2 ಇಂಚಿಗೆ ಏನು ಮಾಡಬಾರ್ದು, ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕಿ ನಿಮಗೆ ಕಾಣಿಸ್ತಿತ್ತು. ಮತ್ತು ಇಲ್ಲಿಂದ ಹಿಂಗೆ ಸ್ಟ್ರೈಟ್ ಲೈನ್ ಬಂದು ಇಲ್ಲಿಂದ ಈ ರೀತಿ ಕರ್ವ್ ತಗೊಬರ್ಬೇಕು. ನೆಕ್ಸ್ಟು ಇಲ್ಲಿಂದ ಟೇಪಲ್ಲಿ ನೋಡಿ, ಟೇಪಲ್ಲಿ ಇಲ್ಲಿ ಒಂದು 1/4 ಇಂಚಿಗೆ ಅಂದರೆ ಕಟ್ಟಿಂಗು ಈ ರೀತಿ ಹಾಕೋಬೇಕು. ಅಂದರೆ ಕರೆಕ್ಟಾಗಿ ಕೂರುತ್ತೆ. ಇಲ್ಲಿಂದ ನಾವು ಟೇಪಲ್ಲಿ ಈ ರೀತಿ ಅಳತೆ ಹಿಡ್ಕೊಂಡು
ಎಷ್ಟಿದೆ 9.25 ಇದೆ. 9.25ನ ನಾವು 5.25 ಇಲ್ಲಿಗೆ ಅದನ್ನ ಅರ್ಧದಿಂದ ಇದು ಮಾಡಬೇಕು. ಈ ಶೇಪನ್ನು ತಂದುಬಿಟ್ಟು ಇಲ್ಲಿಗೆ ಸೇರಿಸ್ಬೇಕು, ಈ ಪ್ರಿನ್ಸ್ ಕಟ್ ಶೇಪ್ ಆಯಿತಾ. ಇಷ್ಟು ಈಗ ನೋಡಿ, ಇಲ್ಲಿಂದ 4 ಇಂಚು, ಇಲ್ಲಿಂದ 2 ಇಂಚು, ಹೀಗೆ ಶೇಪ್. ಇದು ಫ್ರಂಟು ಇಷ್ಟು ಆಯಿತು ಕಟ್ಟಿಂಗ್ ಆಯಿತಾ. ಈಗ ಮುಂದೆ ಏನು ಮಾಡಬೇಕು, ಪ್ರಿನ್ಸ್ ಕಟ್ ಇಟ್ಟಾಗ ತುಂಬ ಜನಕ್ಕೆ ಫ್ರಂಟಲ್ಲಿ ಹುಗ್ಸಿಟ್ಟಾಗ ಹುಗ್ಸ್ ಪಟ್ಟಿ ತುಂಬ ಉದ್ದ ಬಂತು ಅಂದರೆ ಅಳತೆ ಬ್ಲೌಸಲ್ಲಿ ಕೊಟ್ಟಿರೋ ಥರ ಈ ಥರ ಇಲ್ಲ, ತುಂಬ ಉದ್ದ ಆಗಿದೆ ಅಂತೇಳಿ ಅನಿಸುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು, ಮತ್ತು ಕರೆಕ್ಟಾಗಿ ಕೂರಬೇಕು ಅಂತಂದರೆ ಇಲ್ಲಿಂದ 1 ಇಂಚ್ ಅಥವಾ 3/4 ಇಂಚಿಗೆ ಒಂದು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಅರ್ಧ ಇಂಚಿಗೆ ಮಾಡ್ಕೊಳ್ಳಿ, ಯಾಕಂದರೆ ಸಿಕ್ಕಾಪಟ್ಟೆ ಫ್ರಂಟಲ್ಲಿ ಉದ್ದ ಕಾಣಲ್ಲ ಪ್ರಿನ್ಸ್ ಕಟ್ಟಿಗೆ, ನೀಟಾಗಿ ಶೇಪ್ ಎಲ್ಲ ಕೂರುತ್ತೆ. ಇಲ್ಲಿಂದ ಒಂದು ಈ ಥರ 1/4 ಇಂಚಿಗೆ ಕಟ್ ಮಾಡಿ ಇಲ್ಲಿ ಕರೆಕ್ಟ್ ಮಾಡ್ಕೊಬಿಡಿ. ಪ್ರಿನ್ಸ್ ಕಟ್ ಫ್ರಂಟಲ್ಲಿ ಹೊಲಿತೀರಾ ಅಂತಂದರೆ ಇಷ್ಟಾದಮೇಲೆ ನಾವೀಗ ಹಾರ್ಮೋಲ್ ರೌಂಡ್ ಚೆಕ್ ಮಾಡಬೇಕು. ಅಂದರೆ ನಾವು ಹಾಕಿರೋ 7/4 ಹಾರ್ಮೋಲ್ ಉದ್ದಕ್ಕೆ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕು. ಈಗ ನೀವು ಬೇಕಾದ್ರೆ ಟೇಪಲ್ಲಿ ನೋಡ್ಕೊಳ್ಳಿ ಎಷ್ಟಿದೆ ಹಾರ್ಮೋಲ್ ರೌಂಡಿಂಗ್ ಅಂತ. ಹಾರ್ಮೋಲ್ ರೌಂಡಿಂಗ್ ಬಂದುಬಿಟ್ಟು 7.25 ಇದೆ. 7.25 ಇಲ್ಲಿಂದ ಇಲ್ಲಿ 1/4 ಇಂಚ್ ಬಿಟ್ಬಿಟ್ಟು ಇಲ್ಲಿ ಇದೆ ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕೂ ಸಮೇತ ಒಂದು 1/4 ಇಂಚ್ ಬಿಟ್ಬಿಟ್ಟು ಹಾಗೆಯೇ ಈ ರೀತಿ ಟೇಪಲ್ಲಿ 8.25 ಹಾರ್ಮೋಲ್ ರೌಂಡಿಂಗ್ ಎಷ್ಟಿದೆ ಅಂದರೆ ಇಲ್ಲಿ 7.25 ಇದೆ. 7.25 ಬರಬೇಕು. ಕರೆಕ್ಟಾಗಿ ಟೇಪಲ್ಲಿ ನೀವು ಈ ರೀತಿ ಚೆಕ್ ಮಾಡಿ. 7.25 ಬರ್ತಾ ಇದೆ ನೋಡಿ. ಇಷ್ಟು ಒಂದು 1/4 ಇಂಚಿಗೆ ಗ್ಯಾಪ್ ಇದೆ, ಯಾಕಂದರೆ ಇಲ್ಲಿ ನಾವು ಪ್ರಿನ್ಸ್ ಕಟ್ ಮಾಡಿ ಅಟ್ಯಾಚ್ ಮಾಡ್ತೀವಲ್ವ, 1/4 ಇಂಚ್ ಬಂದುಬಿಟ್ಟು ಕರೆಕ್ಟಾಗಿ ಕೂರುತ್ತೆ. ನೀವೇನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಎದೆ ಸುತ್ತಳತೆ ಬಂದು 8.25 ನೋಡಿ. ಇಲ್ಲಿ ನೀವು 1 ಇಂಚಲ್ಲ 3/4 ಇಂಚ್ ಇಷ್ಟು ಬಿಡಿ. ಇಷ್ಟು ಬಿಟ್ಬಿಟ್ಟೆ ನೀವು ಇಲ್ಲಿ ಚೆಕ್ ಮಾಡಬೇಕು. 8.25 ಕರೆಕ್ಟಾಗಿ ಬಂದಿದೆ. ಹಾರ್ಮೋಲ್ ರೌಂಡಿಂಗ್ ಆಗಿರ್ಬೋದು, ಎದೆ ಸುತ್ತಳತೆ ಆಗಿರ್ಬೋದು, ನಿಮಗೆ ಕಾಣಿಸ್ತಾ ಇದೆ ಅನ್ಕೊತೀನಿ. 8.25 ಕರೆಕ್ಟಾಗಿದೆ. ಇಲ್ಲಿಗೆ ಸಮೇತನೂ ಬಂದಿಲ್ಲ. ಇಲ್ಲಿ ನಾವೀಗ 1 ಇಂಚ್ ಬಿಟ್ಟು ಟೇಪನ್ನು ಹಿಡಿಬೇಕು ನೋಡಿ. ಈ ಥರ 1 ಇಂಚ್ ಬಿಟ್ಬಿಟ್ಟು ಟೇಪನ್ನು ಹಿಡಿಬೇಕು. ಕರೆಕ್ಟಾಗಿದೆ ಅಂತ ಅನ್ಕೊತೀನಿ ನೋಡಿ. ಇಲ್ಲಿ ಇಷ್ಟು 1 ಇಂಚು ಬಿಡಬೇಕು. ಬಿಟ್ಬಿಟ್ರೆ 8.25 ಕರೆಕ್ಟಾಗಿದೆ. ಹಾರ್ಮೋಲ್ ರೌಂಡಿಂಗ್ ಬಂದುಬಿಟ್ಟು 7.25 ಕರೆಕ್ಟಾಗಿ ಬರ್ತಾ ಇದೆ. ಇಷ್ಟಾದಮೇಲೆ ನಾವೀಗ ಕಟ್ ಮಾಡಬೇಕು. ನಾನು ಇವಾಗ ಕಟ್ ಮಾಡೋದು ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಯೂಸ್ಫುಲ್ ಆದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗಾಗಿ ನಾವು ಹಾರ್ಮೋಲ್ ರೌಂಡಿಂಗ್ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡಿಕೊಂಡು ಇಲ್ಲಿ ಒಂದು 1/4 ಇಂಚಿಗೆ ಕಟ್ ಮಾಡಿ, ನೆಕ್ಸ್ಟು ಕ್ಯಾನ್ವಾಸ್ ಹಾಕೋದಾದರೆ ಕಟ್ ಮಾಡಬೇಡಿ. ನಾನು ಕ್ಯಾನ್ವಾಸ್ ಏನು ವಿ ಶೇಪಿಗೆ ಇಲ್ಲಿ ಹಾಕಲ್ಲ, ಹಾಗಾಗಿ ಹಾಗೆ ಕಟ್ ಮಾಡ್ತೀನಿ ನೋಡಿ. ಇಷ್ಟು ಫ್ರಂಟ್ ಪಾರ್ಟು ಕಟ್ಟಿಂಗ್ ಆಯಿತು. ಅದು ತೆಗಿಯೋಕ್ಕಿಂತ ಮುಂಚೆ ನೀವು ಇಲ್ಲೊಂದು ಪಾಯಿಂಟ್ ಮಾಡ್ಕೊಂಬಿಡಿ ಈ ರೀತಿ. ಅದು ಬ್ಯಾಕ್ ಆಯಿತು. ಇದು ಫ್ರಂಟ್. ಹೆಚ್ಚಾಗಿ ಪ್ರಿನ್ಸ್ ಕಟ್ಟಲ್ಲಿ ನಿಮಗೆ ಪ್ರಾಬ್ಲಮ್ ಬರೋದೇ ಫ್ರಂಟಲ್ಲಿ ನೀವು ನೀಟಾಗಿ ಕಟ್ಟಿಂಗ್ ಮಾಡಿಕೊಡ್ರಿ. ಇನ್ನೊಂದು ಶೇಪು ಫ್ರಂಟ್ ಮಾತ್ರ ತೆಗಿಯೋಣ ನೋಡಿ. ಇಷ್ಟು ಹೋಗುತ್ತೆ ಆಯಿತಾ. ಪ್ರಿನ್ಸ್ ಕಟ್ಟಲ್ಲಿ ಪ್ರಾಬ್ಲಮ್ ಬರೋದೇ ಫ್ರಂಟ್ ಕರೆಕ್ಟಾಗಿ ಬಂತು ಅಂದರೆ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಇದು ಈಗ ನೀವು ಅನ್ಕೋಬೋದು ಇಲ್ಲಿ ಕಟ್ ಮಾಡಲ್ವಾ ಅಂತೇಳಿ. ಇಲ್ಲ, ಇದು ನೀವು ಫಸ್ಟು ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಷ್ಟು ಅಟ್ಯಾಚ್ ಮಾಡ್ಕೊಂಬಿಡಿ. ನಂತರ ನೀವು ಇಲ್ಲಿ ಕಟ್ ಮಾಡಿ ಇಷ್ಟು ಕಟ್ ಮಾಡಿಬಿಟ್ಟು ನೀವು ಸೇರಿಸ್ಬೇಕಾಗತ್ತೆ. ಇವಾಗಲೇ ಕಟ್ ಮಾಡಿಬಿಡಿ, ಅರ್ಥ ಆಯ್ತಾ. ಲೈನಿಂಗ್ ಮೇಲೆ ಇದನ್ನು ಅಂಟಿಸ್ಕೊಬಿಡಿ ಈ ರೀತಿ. ಹೆಂಗೆ ಅಂದರೆ ಈ ರೀತಿ ಹೊಲ್ಕೊಂಡು ಫುಲ್ ಅಂಟಿಸ್ಕೊಂಡು ಇಲ್ಲೂ ಒಂದು ಸ್ಟಿಚ್ ಹಾಕಿ ಇದನ್ನು ಅಂಟಿಸ್ಕೊಂಡು ನೆಕ್ಸ್ಟು ಈಗ ಕಟ್ ಮಾಡಬೇಕಾಯ್ತಾ. ಈಗ ನೀವು ನೋಡ್ತಾ ಇರ್ಬೋದು ಫ್ರಂಟಲ್ಲಿ ಬ್ರಾಡ್ 8.25 ಎದೆ ಸುತ್ತಳತೆ. ಇಷ್ಟು ಕಡಿಮೆ ಎದೆ ಸುತ್ತಳತೆಗೆ ಇದು ತುಂಬ ಲೂಸ್ ಬ್ರಾಡ್ ಆಗುತ್ತೆ ಅಲ್ವಾ. ಸ್ವಲ್ಪ ಹೀಗಿದ್ದರೆ ಕರೆಕ್ಟಾಗಿ ಇದು ಇಲ್ಲಿರುತ್ತೆ. ಈಗ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಫ್ರಂಟಲ್ಲಿ ಈಗ ಮಾರ್ಕ್ ಹಾಕಿದ್ದೀನಲ್ವಾ, ಇಲ್ಲಿ ಈ ರೀತಿ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಳ್ಳಿ. ತುದಿಗೆ ಸ್ವಲ್ಪ ಬಿಟ್ಕೊಳ್ಳಿ, ಯಾಕಂದರೆ ಅದು ಮತ್ತೆ ಎರಡೂ ಸೈಡು ಉಲ್ಟಾ ಹೊಲಿದು ಬಿಟ್ರೆ ಕಷ್ಟ ಅಲ್ವಾ. ನೋಡಿ, ಇಷ್ಟಿದ್ದಾಗ ಇದು ಜಾಯಿಂಟ್ ಆದಾಗ ಯಾವುದೇ ಕಾರಣಕ್ಕೂ ನಿಮಗಿಲ್ಲಿ ಲೂಸ್ ಆಗಲ್ಲ, ಕರೆಕ್ಟಾಗಿ ಬರುತ್ತೆ. ಮತ್ತು ಈ ರೀತಿ 4 ಇಂಚ್ ಹಾಕಿಡೋದು ಅಂದರೆ ಹಾರ್ಮೋಲ್ ಎಳ್ಕೊಳ್ಳುತ್ತೆ ಮತ್ತು ಶೋಲ್ಡರ್ ಎಳ್ಕೊಳ್ಳುತ್ತೆ. ಅದಕ್ಕೋಸ್ಕರ 4 ಇಂಚು ಬ್ರಾಡ್ ಬೇಕೇ ಬೇಕು. ಇಲ್ಲ ಅಂತಂದರೆ ನಿಮಗೆ ಕಂಕ್ಳು ಹತ್ರ ತುಂಬ ಟೈಟ್, ಅಂದರೆ ಕಂಕ್ಳು ಅಂತಂದರೆ ಹಾರ್ಮೋಲ್ ಅಂದರೆ ಇಲ್ಲಿ
ಟೈಟ್ ಬರುತ್ತೆ, ಇಲ್ಲಿ ಟೈಟ್ ಬರುತ್ತೆ, ಭುಜದ ಹತ್ರನೂ ತುಂಬ ಬಿಗಿಯಾಗಿ ಹಿಡ್ಕೊಂಡಂಗೆ ಆಗುತ್ತೆ. ಹಾಗಾಗಿ 4 ಇಂಚ್ ಇಡಬೇಕು. ಫ್ರಂಟ್ ಬ್ಯಾಕಲ್ಲಿ ಈಗ ಬೋಟ್ ನೆಕ್ ಶೇಪ್, ನಿಮ್ಗೆ ಯಾವ ಶೇಪ್ ಬೇಕಾದರೂ ನೀವು ಇಟ್ಕೊಬೋದು. ಇವರ ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ನೋಡೋಣ. ಇವರ ಬ್ಯಾಕ್ ಡೀಪ್ ಬಂದು ಎಷ್ಟಿದೆ ಅಂತ ನೋಡಿಬಿಟ್ಟು ನೆಕ್ಸ್ಟು ನಾವು ಇಡೋಣ. ನೋಡಿ, ಬ್ಯಾಕಲ್ಲಿ ಈ ರೀತಿ ಅಳತೆ ಮಾಡಿಕೊಂಡಾಗ 9.5 ಇದೆ. 9.5 ಅಂತಂದರೆ ಒಂದು 10.5 ಡೀಪ್ ಇಡು ಅಂತ ಹೇಳಿದಾಳೆ. ಹಾಗೆ 10.5 ಡೀಪು. ಹಾಗೆಯೇ ಇಲ್ಲಿ ಬ್ಯಾಕಲ್ಲಿ ಒಂದು 3 ಇಂಚಿಗೆ ಬೋಟ್ ನೆಕ್ ಆಗಿರೋದ್ರಿಂದ 3 ಅಥವಾ 3.5 ಇಂಚು. 3.5 ಇಟ್ಟರೆ 3 ಬರುತ್ತೆ, 3 ಇಟ್ಟರೆ 2.5 ಇಂಚ್ ಬರುತ್ತೆ. ಆಯಿತಾ? ಇಲ್ಲಿಂದ ಹೀಗೊಂದು ಶೇಪ್ ಹಾಕೋಣ. ಶೇಪ್ ಹಾಕಿ ನೆಕ್ಸ್ಟು ಇಲ್ಲಿ ನಿಮಗೆ 4 ಇಂಚ್ ಬ್ರಾಡ್ ಬೇಡ, ಅವರು ಡೀಪ್ ಜಾಸ್ತಿ ಹಾಕಲ್ಲ ಅಂತ ಅನ್ಸಿದ್ರೆ ನೀವು 3.5 ಇಂಚಿಗೆ ನೀವು ತಗೋಬೋದು. ಆಯಿತಾ? ಅವರು ಒಬ್ಬೊಬ್ಬರು ಇಲ್ಲಿ ತುಂಬ ಬ್ರಾಡನ್ನ ಇಷ್ಟಪಡಲ್ಲ. ಮತ್ತು ಅದರಲ್ಲೂ ಸಹಿತ ತುಂಬ ತೆಳು ಇರೋ ಹುಡುಗಿಯರಿಗಂತೂ ನೀವು ಇಲ್ಲಿ 4 ಇಂಚು ಬ್ರಾಡಿಗೆ ಕಟ್ ಮಾಡಿದ್ರೆ ಅಂತೂ ಸಿಕ್ಕಾಪಟ್ಟೆ ಅಸಹ್ಯ ಆಗುತ್ತೆ, ಚೆನ್ನಾಗಾಗಲ್ಲ. ಅಂದರೆ ಹಾಕ್ತಾರೆ ಕೆಲವೊಬ್ಬರು ಹಾಕಲ್ಲ. ಈಗ ನೀವು ಯಾವ ಶೇಪ್ ಆದರೂ, ಕರು ಶೇಪ್ ಆದರೂ ಕೊಟ್ಕೊಳ್ಳಿ, ಅಥವಾ ಈ ಥರ ಟೆಂಪಲ್ ಶೇಪ್. ನಂದು ಬ್ಲೌಸು ಹೊಲ್ದಿರೋದು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂಥೇಳಿ. ಇಲ್ಲಿ ನೀವು ಈ ಥರ ಬೇಕಾದರೂ ಕೊಟ್ಕೊಳ್ಳಿ. ಇಲ್ಲಿ ಇನ್ನೂ ಸ್ವಲ್ಪ ನೀವು ಒಂದು ಸ್ವಲ್ಪ ಶೇಪಲ್ಲಿ, ಅಂದರೆ ಒಂದು ಸ್ವಲ್ಪ ಟೆಂಪಲ್ ಶೇಪಲ್ಲಿ ಕೊಟ್ಕೋಬೋದು. ಕೊಟ್ಕೊಂಡು ನೀವೀಗ ಕಟ್ ಮಾಡಿಕೊಂಡು ಪೈಪಿಂಗ್ ಎಲ್ಲ ಕೊಟ್ಕೊಂಡು ಹೊಲಿಬೋದು. ಸೇಮ್ ಇದೇ ಪ್ಯಾಟ್ರನ್ನು ನಾನು ಬ್ಲೌಸ್ ಹೊಲ್ದಿದ್ದೀನಿ, ನಿಮಗೆ ಅದನ್ನು ತೋರಿಸ್ತೀನಿ. ಹಾಗೆಯೇ ಈಗ ಪ್ರಿನ್ಸ್ ಕಟ್ಟಲ್ಲಿ ಇಷ್ಟು ನಿಮ್ಗೆ ಇದೇನಾದರೂ ಅಟ್ಯಾಚ್ ಮಾಡೋದು, ಇಲ್ಲಿ ಕಟ್ ಮಾಡೋದು ಗೊತ್ತಾಗಿಲ್ಲ ಅಂದರೆ ವಿಡಿಯೋ ಹಾಕೊಂಡ್ರೆ ವಿಡಿಯೋ ಹಾಕಿದ್ದೀನಿ ತುಂಬ ವಿಡಿಯೋ ಈ ಥರ ಅಟ್ಯಾಚ್ ಮಾಡಿಬಿಟ್ಟು ಇಲ್ಲಿ ಕಟ್ ಮಾಡಿ ನಿಮ್ಗೆ ಈಸಿ ಥರ ಪ್ರಿನ್ಸ್ ಕಟ್ ಆಗಬೇಕು ಅಂತ ವಿಡಿಯೋಸ್ ಹಾಕಿದ್ದೀನಿ. ನಿಮಗೆ ಸಿಕ್ಕಿಲ್ಲ ಆ ವಿಡಿಯೋ ಅಂತಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರಿನ್ಸ್ ಕಟ್ ಯಾವ ರೀತಿ ಇದನ್ನು ಲೈನಿಂಗ್ ಮೇಲೆ ಅಟ್ಯಾಚ್ ಮಾಡಿ ಇಲ್ಲಿ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ತುಂಬ ಜನ ಫಸ್ಟಿಗೆ ಕಟ್ ಮಾಡ್ಕೊಂಡ್ಬಿಟ್ರೆ ಉಲ್ಟಾ ಸೀದಾ ಅಟ್ಯಾಚ್ ಮಾಡ್ತಾರೆ. ಅದರಿಂದ ನಾವು ಲೈನಿಂಗ್ ಅಂದರೆ ಮೇನ್ ಫ್ಯಾಬ್ರಿಕ್ ಮೇಲೆ ಅಟ್ಯಾಚ್ ಮಾಡಿಕೊಂಡು ಮತ್ತೆ ಫ್ರೆಂಡ್ಸ್ ಇಲ್ಲಿ ಒಂದು ಈ ಥರ, ಅಂದರೆ ಈ ಥರ ಒಳಗಡೆಯಿಂದ ಇಲ್ಲಿ ಒಂದು ಸ್ಟಿಚ್ ಹಾಕೊಳ್ಳಿ. ಯಾಕಂದರೆ ಪ್ರಿನ್ಸ್ ಕಟ್ ಈ ರೀತಿ ಇಟ್ಟಾಗ ತುಂಬ ಬುಕ್ಸ್ ಪಟ್ಟಿ, ರಿಂಗ್ ಪಟ್ಟಿ ಲೆಂತ್ ಬರುತ್ತೆ ಅಂತಾರೆ. ಆಗ ಆ ಥರ ಮಾಡ್ಕೊಳ್ಳಿ. ಅಂದರೆ ತುಂಬ ಇಲ್ಲಿ ಸ್ವಲ್ಪ ಇಷ್ಟೇ ಸಾಕು, ಅಂದರೆ ಇಲ್ಲಿ ತನಕ ಮಾತ್ರ ಸಾಕು, ಇಲ್ಲಿ ಬೇಡ. ಇಲ್ಲಿ ಕಟ್ಟಿಂಗ್ ಮಾಡೋದಕ್ಕೆ ಮತ್ತೆ ತೊಂದರೆ ಆಗುತ್ತೆ. ನಿಮಗೆ ನಾನು ಇದೇ ಪ್ಯಾಟರ್ನಲ್ಲಿ ಸ್ಟಿಚ್ ಮಾಡಿರೋ ಒಂದು ಬ್ಲೌಸ್ ತೋರಿಸ್ತೀನಿ. ಹಾಗೆಯೇ ಸ್ಲೀವ್ ಕಟ್ಟಿಂಗು ನಾರ್ಮಲ್ ಆಗಿರುತ್ತೆ. ನೀವು ಸ್ಲೀವ್ ಕಟ್ಟಿಂಗನ್ನು ಆರಾಮಾಗಿ ನಾರ್ಮಲ್ ಆಗಿ ಮಾಡ್ಕೋಬೋದು. ಈ ರೀತಿ ಲೈನಿಂಗಲ್ಲೇ 4 ಫೋಲ್ಡ್ ಮಾಡಿಕೊಂಡು ಸ್ಲೀವ್ ಉದ್ದ ನೋಡ್ಕೊಳ್ಳಿ. ಫಸ್ಟು ಸ್ಲೀವ್ ಉದ್ದ ನೋಡಿಕೊಂಡು ಎಷ್ಟು ಉದ್ದ ಇದೆ, 10 ಇದೆ. 10 ಇದ್ದರೆ 11 ಇಟ್ಕೊಳ್ಳಿ. ಇಲ್ಲಿಂದ 3 ಇಂಚು ಡೌನ್ ತಗೊಂಬನ್ನಿ. ಹಾಗೆಯೇ ಇಲ್ಲಿಂದ 2.5 ಇಂಚು ಏನು ಸಹ ಬದಲಾವಣೆ ಮಾಡಬಾರ್ದು. ನಂತರ ಇಲ್ಲಿ ಸ್ಟ್ರೈಟ್ ಇತ್ತಲ್ಲ, ಇಲ್ಲಿಂದ ಈ ರೀತಿ ಶೇಪ್ ಹಾಕಿ. ನೆಕ್ಸ್ಟು ಸೆಕೆಂಡ್ ಶೇಪ್ ಬಂದು ಈ ರೀತಿ ಹಾಕೊಳ್ಳಿ. ಫ್ರೆಂಡ್ಸ್, ನೀವು ಈ ರೀತಿ ಹಾಕಿ ಅಂದರೆ ಶೇಪ್ ಹಾಕಿ ಶೇಪ್ ಅನ್ನೋದು ಬರುತ್ತೆ. ನಾನು ಯಾವುದೇ ಥರ ಕರ್ವ್ ಸ್ಕೇಲ್ ಏನು ಯೂಸ್ ಮಾಡ್ತಾ ಇಲ್ಲ. ಮತ್ತು ಈ ಸ್ಲೀವಲ್ಲಿ ಎಷ್ಟು ಇದೆ ಹಾರ್ಮೋಲ್ ರೌಂಡಿಂಗು ಅಂತೇಳಿ ಒಂದ್ಸತಿ, ಅಂದರೆ ಈ ಫಿಟ್ಟಿಂಗು ಹೊಲಿಗೆ ಹಾಕಿರ್ತೀರಲ್ಲ ಅಷ್ಟು ನೋಡ್ಕೊಬೇಕು. ನೋಡಿದಾಗ ಇಲ್ಲಿ ಬರುತ್ತೆ. ಹಾಗೆಯೇ ಈ ರೀತಿ ಒಂದು ಗೆರೆ ಹಾಕೊಳ್ಳಿ. ನೀವು ಈ ಥರ ಬರುತ್ತಲ್ಲ, ಇಲ್ಲಿಂದನೇ ನೀವು ಚೇಂಜಸ್ ಮಾಡಬೇಕು. ಇಲ್ಲಿವರೆಗೂ ನೀವು ಕಟ್ಟಿಂಗಲ್ಲಿ, ಎರಡೂ ಕಟ್ಟಿಂಗಲ್ಲೂ ಏನು ಚೇಂಜ್ ಮಾಡಬಾರ್ದು. ಇಲ್ಲಿ ಕಟ್ ಮಾಡಿ ನೆಕ್ಸ್ಟು ಈ ಪಾಯಿಂಟ್ ಬಿಟ್ಟು ಇಲ್ಲಿಂದನೇ ನೀವು ಸೆಕೆಂಡ್ ಶೇಪ್ ಕಟ್ ಮಾಡಬೇಕು. ಏನಾದರೂ ನೀವು ಇಲ್ಲಿಂದ ಸೆಕೆಂಡ್ ಶೇಪ್ ಕಟ್ ಮಾಡಿದ್ರಿ ಅಂದರೆ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ನೀಟಾಗಿ ಈ ರೀತಿ, ಅಂದರೆ ಫಿಟ್ಟಿಂಗ್ ಬರಲ್ಲ. ಈ ಒಂದು ಇದ್ರ ಫ್ರಂಟಲ್ಲಿ ಸ್ವಲ್ಪ ಹೈಟ್ ಹೋಗಿ ಬ್ಯಾಕಲ್ಲಿ ಸ್ವಲ್ಪ ಕರೆಕ್ಟಾಗಿ ಬರೋದು, ಈ ಕರೆಕ್ಟಾಗಿ ಇದು ಸೇರದೆ ಇರೋದು, ಆಮೇಲೆ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ತುಂಬ ಸುಕ್ ಬರೋದು, ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಹೀಗೆ ಹೇಗಂದರೆ ನೋಡಿ, ಸ್ಲೀವ್ ಇಟ್ಕೊಂಡಿರ್ತೀರಲ್ವಾ, ಇದು ಇಲ್ಲಿಗೆ ಕರೆಕ್ಟಾಗಿ ಫಿಟ್ಟಿಂಗ್ ಲೈನು. ಇಲ್ಲಿವರೆಗೂ ನೀವು ಯಾವುದೇ ಥರ ಶೇಪನ್ನು ಚೇಂಜ್ ಮಾಡಬಾರ್ದು. ಇಲ್ಲಿಂದ ನೀವು ದೊಡ್ಡ ಸಣ್ಣ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಈ ರೀತಿ ಸ್ಲೀವು
ಇಷ್ಟು ನೀಟಾಗಿ ನಿಮ್ಗೆ ಯಾರು ಹೇಳ್ಕೊಡಲ್ಲ ಫ್ರೆಂಡ್ಸ್. ನೋಡಿ ನಾನು ಇವತ್ತು ಇಷ್ಟು ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ನೀವು ಅಷ್ಟೇ ಚೆನ್ನಾಗಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಹಾಗೆಯೇ ವಿಡಿಯೋ ಅರ್ಥ ಆಗಿದ್ರೆ ನಿಮಗೆ ಚೆನ್ನಾಗಿ ಅನಿಸಿದ್ರೆ ನೀವು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮಗೆ ಯಾರಿಗಾದರೂ ಈ ವಿಡಿಯೋ ಅವಶ್ಯಕತೆ ಇದ್ದವರಿಗೂ ಸಹಿತ ಶೇರ್ ಮಾಡಿ. ನೋಡಿ ನಾನು ಇಲ್ಲಿಂದ ಹೀಗೆ 2ನೇ ಪೀಸನ್ನ ಈ ರೀತಿ ಇಷ್ಟೇ ತಗೊಂಡ್ರೆ ಪರವಾಗಿಲ್ಲ. ತುಂಬ ತೆಳು ಇರೋರಿಗೆ ನೀವು ಇಲ್ಲಿಂದ ಕಟ್ಟಿಂಗ್ ಮಾಡ್ಕೊತ ಬಂದರೆ ಅವರಿಗೆ ಬ್ಲೌಸು ಹಾಳಾಗುತ್ತೆ, ಮತ್ತು ಅವ್ರಿಗೆ ಹಾಕಕ್ಕೆ ಬರುತ್ತೆ. ಈ ರೀತಿ ಒಂದು ಕಟ್ಸ್ ಹಾಕೊಂಡ್ರೆ ಕರೆಕ್ಟಾಗಿ ಇಲ್ಲಿ ಒಂದು ಕಟ್ಸು ಇಲ್ಲೊಂದು ಕಟ್ಸು ಮರಿಬೇಡಿ, ನೀಟಾಗಿ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟು ಪ್ರಿನ್ಸ್ ಕಟ್ಟಿನ ಟಿಪ್ಸ್ ಆಗಿತ್ತು. ಫ್ರಂಟಲ್ಲಿ ಪ್ರಿನ್ಸ್ ಕಟ್ಟು ಕಟ್ಟಿಂಗ್ ಮಾಡೋ ತುಂಬ ಜನಕ್ಕೆ ಪ್ರಾಬ್ಲಮ್ ಇದೆ. ಈಗ ಕುತ್ತಿಗೆ ಅಗಲ ಕಡಿಮೆ ತಗೊಳ್ಳೋದು, ಹಾರ್ಮೋಲು ತಗೊಳ್ಳೋದು ಕಡಿಮೆ, ಈ ರೀತಿ ಮಾಡಿ ಎಳ್ಕೊಳತ್ತೆ ಅವರಿಗೆ. ಹಾಗಾಗಿ ಈ ರೀತಿ ಬರುತ್ತೆ. ಸೇಮ್ ಅಳತೆ ಈ ಬ್ಲೌಸು ಸಮೇತನೂ ಅದೇ ರೀತಿನೇ 4 ಇಂಚು ಹಾಕಿರೋದು. ಹಾಗೆ ಬ್ಯಾಕಲ್ಲೂ ನಾನು ಹೇಳಿದ್ನಲ್ಲ ಅದೇ ಶೇಪನ್ನೇ ಕೊಟ್ಟಿರೋದು. ಮತ್ತು ಕಪ್ಸು ಸಹ ಇಟ್ಟಿದ್ದೀವಿ, ಈ ರೀತಿ ಕಪ್ಸು ಸಹ ಇಟ್ಟಿದ್ದೀವಿ. ಮತ್ತು ನೋಡಿ ಫ್ರಂಟಲ್ಲಿ ಪ್ರಿನ್ಸ್ ಕಟ್ಟು ನೀಟಾಗಿ ಕೂರುತ್ತೆ. ಹುಕ್ಸ್ ಪಟ್ಟಿ ಇಷ್ಟು ಬರುತ್ತೆ ಬೇಕಿದು ಪ್ರಿನ್ಸ್ ಕಟ್ಟಿಗೆ. ಹಾಗೆ ಸ್ಲೀವ್ಗೆ ಈ ರೀತಿ ವಿ ಶೇಪ್ ಕೊಟ್ಟಿದ್ವಿ, ಯಾಕಂದರೆ ಬೀಡ್ಸ್ ಕೂರ್ಸೋಣ ಅಂತ ಹೇಳ್ಬಿಟ್ಟು. ಹಾಗೆ ಬ್ಯಾಕಲ್ಲಿ ಈ ರೀತಿ ಸಿಂಪಲ್ಲಾಗಿ ಪೈಪಿಂಗು, ಅಂದರೆ ನಾನೀಗ ತೋರಿಸಿದ್ನಲ್ಲ ಅದೇ ಶೇಪೇ ಸಿಂಪಲ್ಲಾಗಿ ಪೈಪಿಂಗ್ ಕೊಟ್ಟಿರೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನಾನಿವತ್ತು ಹೇಳ್ಕೊಟ್ಟಿರೋ ಕಟ್ಟಿಂಗು ಸೇಮ್ ಇದೇ ಪ್ಯಾಟ್ರನ್ನು. ಇಷ್ಟೇ ಅಗಲ ಕುತ್ತಿಗೆ ಎಲ್ಲ ಇದೆ. ಇದು 8.5 ಇಂಚಿನ ಎದೆ ಸುತ್ತಳತೆಯ ಬ್ಲೌಸೇ ಆಗಿರುತ್ತೆ. ಇದ್ರದ್ದೇ ಕಟ್ಟಿಂಗ್ ಇಲ್ಲಿ ಮಾಡಿರೋದು. ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ನಿಮಗೆ ಬ್ಲೌಸ್ ಸ್ಟಿಚ್ ಮಾಡಿ ತೋರಿಸ್ತೀನಿ. ಪೈಪಿಂಗ್ ಎಲ್ಲ ಇಟ್ಬಿಟ್ಟು ಈ ರೀತಿ ಮಾಡಿರೋದು ಹೇಗೆ ಬಂದು, ಇದಕ್ಕಿನ್ನೂ ಐರನ್ ಏನೂ ಆಗಿಲ್ಲ, ಹಾಗೆ ಸ್ಟಿಚ್ ಮಾಡಿ ಇಟ್ಟಿರೋದು. ನೋಡಿ ಕುತ್ತಿಗೆ ಅಗಲ ಈ ರೀತಿ ಬ್ರಾಡ್ ಆಗಿ ಬರಬೇಕು, ಆಗ ನಮಗೆ ಶೋಲ್ಡರ್ ಟೈಟ್ ಬರೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ.